ನಮಸ್ಕಾರ. ಕನ್ನಡ AP2 ಟಿಜಿಗೆ ಸ್ವಾಗತ. ಇಂದಿನ ಟೆಕ್ ಪ್ರಪಂಚದಲ್ಲಿ ಸಾಮಾಜಿಕ ಮಾಧ್ಯಮ ಪ್ರಭಾವ ಯಾವ ರೀತಿ ಇದೆ ಅಂತ ಎಲ್ಲರಿಗೂ ಗೊತ್ತಿರುವುದೇ. ಯಾವುದಾದರೂ ಒಂದು ವಿಷಯ ವೈರಲ್ ಆಗಲು ಅದರಿಂದ ಏನಾದರೂ ನಡಿಬೇಕು ಅಂದರೆ ಈಗ ಸರಳವಾಗಿ ಸಾಮಾಜಿಕ ಸೈಟ್ಗಳಲ್ಲಿ ಒಂದು ಪೋಸ್ಟ್ ಹಾಕಿದರೆ ಸಾಕು, ಅದು ಎಲ್ಲರನ್ನೂ ಸೆಳೆಯುವುದಾದರೆ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಮಂದಿ ಬಳಕೆದಾರರಿಗೆ ತಲುಪುತ್ತದೆ. ಇದೇ ಸೂತ್ರವನ್ನು ತಿಳಿದುಕೊಂಡು ವಿಕಾಸ್ ಶಾರದಾ ಅನ್ನೋ ವ್ಯಕ್ತಿ ಕೆಲವು ತಿಂಗಳ ಹಿಂದೆ ಫೇಸ್ಬುಕ್ ನಲ್ಲಿ ಹಾಕಿದ ಒಂದು ಪೋಸ್ಟ್ ವೈರಲ್ ಆಗಿ ಒಬ್ಬ ಬಾಲಕನ ಮೇಲೆ ಎಲ್ಲರ ದೃಷ್ಟಿ ಬೀಳುವಂತೆ ಮಾಡಿತು. ಆದರೆ ಆ ಬಾಲಕನ ಪರಿಸ್ಥಿತಿ ಕೊನೆಗೂ ಏನಾಯಿತು ತಿಳಿದುಕೊಳ್ಳೋಣ ಬನ್ನಿ. ಆ ಬಾಲಕನ ಹೆಸರು ಮಹೇಂದ್ರ ಸಿಂಗ್ ಚೌಹಾಣ್, ವಯಸ್ಸು 13 ವರ್ಷ, ನೋಯ್ಡಾ ಸಿಟಿಯಲ್ಲಿ ವಾಸ ಮಾಡುತ್ತಿದ್ದಾನೆ. ತನ್ನ ತಂದೆ ಇತ್ತೀಚೆಗೆ ಕೆಲಸ ಕಳೆದುಕೊಂಡ ಮೇಲೆ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಾಯಿತು. ಇದರಿಂದ ಮಹೇಂದ್ರ ಓದಿಗೆ ತೊಂದರೆ ಆಯಿತು. ಆದರೆ ಮಹೇಂದ್ರ ಮಾತ್ರ ಧೈರ್ಯ ಕಳೆದುಕೊಳ್ಳಲಿಲ್ಲ. ತನ್ನ ಸ್ವಂತ ಶಕ್ತಿಯಿಂದ ಓದಿಕೊಳ್ಳಬೇಕೆಂದು ನಿರ್ಧರಿಸಿದ. ಆ ಪ್ರಕಾರ ನೋಯ್ಡಾ ಸಿಟಿ ಸೆಂಟರ್ ಮೆಟ್ರೋ ರೈಲ್ವೆ ಸ್ಟೇಷನ್ ಬಳಿ ಇರುವ ರಸ್ತೆ ಪಕ್ಕ ಒಂದು ವೇಯಿಂಗ್ ಮಿಷನ್ ಇಟ್ಟುಕೊಂಡು ಓದಿಕೊಳ್ಳಲು ಆರಂಭಿಸಿದ. ತೂಕ ಚೆಕ್ ಮಾಡಿಕೊಳ್ಳುವವರು ಕೊಡುವ ₹1 ಕಾಯಿನ್ಗಳನ್ನು ಸಂಗ್ರಹಿಸಿ ಅದರಿಂದಲೇ ಓದಿಕೊಳ್ಳಬೇಕೆಂದು ನಿರ್ಧರಿಸಿ ಅದರಂತೆ ಮುನ್ನಡೆದ. ಆದರೆ ಮೇಲೆ ತಿಳಿಸಿದ ವಿಕಾಸ್ ಶಾರದಾ ಅನ್ನೋ ವ್ಯಕ್ತಿ ಕೆಲಸ ಮುಗಿಸಿಕೊಂಡು ಮನೆಗೆ ಹಿಂತಿರುಗಬೇಕಾದರೆ ಫುಟ್ಪಾತ್ ಮೇಲೆ ವೇಯಿಂಗ್ ಮಿಷನ್ ಪಕ್ಕದಲ್ಲಿ ಓದಿಕೊಳ್ಳುತ್ತಿದ್ದ ಮಹೇಂದ್ರ ಕಣ್ಣಿಗೆ ಬಿದ್ದ. ಇದಕ್ಕೆ ಸ್ಪಂದಿಸಿದ ವಿಕಾಸ್ ಆ ಬಾಲಕನಿಗೆ ಸಹಾಯ ಮಾಡಬೇಕೆಂದು ತನ್ನ ಫೇಸ್ಬುಕ್ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕಿದ. ಕೆಲವೇ ದಿನಗಳ ಕಾಲಾವಧಿಯಲ್ಲಿ ಈ ವಿಷಯ ಆ ರಾಜ್ಯದ ಸಿಎಂ ಅಖಿಲೇಶ್ ಯಾದವ್ ವರೆಗೂ ಹೋಯಿತು. ಕೂಡಲೇ ಅಖಿಲೇಶ್ ಆ ಬಾಲಕನ ಸಹಾಯಕ್ಕಾಗಿ 5 ಲಕ್ಷದ ಚೆಕ್ ಕೊಟ್ಟರು. ಆದರೆ ಮಹೇಂದ್ರ ಮಾತ್ರ ಚೆಕ್ ಸ್ವೀಕರಿಸಲಿಲ್ಲ. ಕಾರಣ ಅದಾಗಲೇ ಅವರ ತಂದೆಗೆ ಇನ್ನೊಂದು ಕೆಲಸ ಸಿಕ್ಕಿತ್ತು. ಹಾಗಾಗಿ ಆ ಚೆಕ್ ಬೇಡ ಎಂದ. ತಾನು ತನ್ನಪ್ಪ ಕೊಡುವ ಹಣದಿಂದಲೇ ಓದಿಕೊಳ್ಳುತ್ತೇನೆಂದು, ತನಗೆ ಯಾರ ಸಹಾಯ ಬೇಡ ಎಂದು ಹೇಳಿದ. ಮಹೇಂದ್ರ ಹೇಳಿದ ಮಾತುಗಳಿಂದ ಕೇವಲ ಸಿಎಂ ಅಖಿಲೇಶ್ ಯಾದವ್ ಅವರಷ್ಟೇ ಅಲ್ಲ, ಆ ಬಾಲಕನಿಗೆ ಸಹಾಯ ಮಾಡಬೇಕೆಂದು ಬಂದಿದ್ದ NGOಗಳು ಚಕಿತರಾದರು. ಈ ಸಂದರ್ಭದಲ್ಲಿ ಮಹೇಂದ್ರ ದೊಡ್ಡವನಾದ ಮೇಲೆ ತಾನು ಏನಾಗಬೇಕೆಂದು ಕೊಂಡಿದ್ದಾನೋ ಅವರಿಗೆ ಏನ್ ಹೇಳಿದ ಗೊತ್ತಾ? ಆರ್ಮಿ ಆಫೀಸರ್ ಆಗಬೇಕು ಎಂದು. ಹೌದು, ದೊಡ್ಡವನಾದ ಮೇಲೆ ಮಹೇಂದ್ರ ಆರ್ಮಿ ಆಫೀಸರ್ ಆಗಿ ದೇಶ ಸೇವೆ ಮಾಡ್ತೀನಿ ಎಂದು ಹೇಳಿದ. ಯಾರ ಮೇಲೂ ಆಧಾರ ಪಡದೆ ಸ್ವಂತ ಶಕ್ತಿಯಿಂದ ಬೆಳೆಯಬೇಕೆಂದು ಹೇಳಿದ ಬಾಲಕ ಮಹೇಂದ್ರನ ಆಲೋಚನಾ ಶಕ್ತಿಗೆ, ಆತ್ಮವಿಶ್ವಾಸಕ್ಕೆ ನಿಜವಾಗಿಯೂ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹೆಚ್ಚಿನ ಸುದ್ದಿಗಾಗಿ ಕನ್ನಡ AP2 ಟಿಜಿಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.